ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನವೂ ಅದೇ ಕಾರ್ಯಗಳನ್ನೇ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಏನಾದರೂ ಪೂರ್ಣಗೊಂಡಿಲ್ಲ. ನಾವು ತೆಗೆದುಕೊಳ್ಳೋಣ ಆದಿಕಾಂಡ 27ನೇ ಅಧ್ಯಾಯ. ಆದಿಕಾಂಡ 27ನೇ ಅಧ್ಯಾಯ. ಅದರ 14ನೇ 15ನೇ ವಚನದವರೆಗೂ ನಾವು ಧ್ಯಾನ ಮಾಡ್ತೀವಿ ಅಲ್ವಾ? ಈಗ 15ನೇ ವಚನವನ್ನು 15ನೇ ವಚನ ಆದಿಕಾಂಡ 27ನೇ ಅಧ್ಯಾಯ ಅದರ 15ನೇ ವಚನವನ್ನು ಓದೋಣ. ಇಷ್ಟವಾದ ಸವಿಯೂಟವನ್ನು ಸಿದ್ಧಪಡಿಸಿದ ಮೇಲೆ ಮನೆಯಲ್ಲಿ ತನ್ನ ವಶದಲ್ಲಿದ್ದ ಕಿರಿ ಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿ ಮಗನಾದ ಯಾಕೋಬನಿಗೆ ಒಪ್ಪಿಸಿ ಆ ಆಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿ ತಾನು ಸಿದ್ಧ ಮಾಡಿದ್ದ ರುಚಿ ಪದಾರ್ಥವನ್ನು ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು. ಅಭಿ ಒಂದು ಪ್ರಶ್ನೆ ಕೇಳಿದ್ರೆ ಇವತ್ತು ಎಷ್ಟು ಜನ ಹಾಡುಗಳ ಮಂಡೆಗೆ ಹೋಗಿ 2 ಒಳ್ಳೆಯ ಹಾಡುಗಳನ್ನು ಹುಡುಕೋ ಪ್ರಯತ್ನ ಮಾಡಿದ್ರಿ ಅಂತ ಹಾಡುಗಳು ಯಾರು ಹೇಳಿ? ಅನ್ಯ ಜನರು. ಒಳ್ಳೆ ಕುರಿ ಯಾರು ಹೇಳಿ? ಒಳ್ಳೆ ಹಾಡುಗಳು ಯಾರು ಹೇಳಿ? ಸುವಾರ್ತೆ ಕೇಳಿ ಬರುವಂಥವ್ರು. ನಾವು ಹಾಡುಗಳಾಗಿದ್ವಿ, ಆಮೇಲೆ ಒಳ್ಳೆ ಕುರಿಗಳಾಗ್ಬಿಟ್ವಿ. ನಾವು ಹಾಡುಗಳಾಗಿದ್ವಿ, ಒಳ್ಳೆಯ ಹಾಡುಗಳಾಗಿ ಬಂದ್ವಿ, ಕುರಿಗಳಂತೆ ನಾವು ಮಾರ್ಪಟ್ವಿ. ಹಾಡುಗಳ ಬಳಿ ಹೋಗಿ 2 ಒಳ್ಳೆಯ ಹಾಡುಗಳನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ, ಹುಡುಕಿ ತರಬೇಕಾಗಿರುತ್ತೆ. ಅವನ ತಂದೆ ಯಾರಿಗೆ ಕೊಟ್ಟ? ಸಭೆಗೆ. ರೆಬೆಕ್ಕಳು ಯಾರಾಗಿದ್ದಾಳೆ? ಸಭೆಗೆ. ತಂದು ಎಲ್ಲಿ ಕೊಡಬೇಕು? ಸಭೆಗೆ ಕೊಡಬೇಕು. ಕೊಟ್ಟಾಗ ಅವನ್ನ ಪ್ರಿಪೇರ್ ಮಾಡುವಂಥದ್ದು ಸಭೆಯ ಕೆಲಸ. ಪ್ರಿಪೇರ್ ಮಾಡಿ ಮತ್ತೆ ಯಾಕೋಬನ ಕೈಗಳಲ್ಲಿ ಕೊಡ್ತಾನೆ. ಈ ಹಂತಕ್ಕೆ ಬರಬೇಕು. ನಾವೆಲ್ಲ ಗಮನಿಸಿ, ಒಬ್ಬ ವ್ಯಕ್ತಿಯನ್ನು ಸುವಾರ್ತೆ ಹೇಳಿ ರಕ್ಷಣೆಗೆ ನಡೆಸುವುದು ಸುಲಭ. ಈ ಚೆನ್ನಾಗಿ ವಾಕ್ಯ ತಿಳಿದಂಥವರು, ದೇವರ ಬಗ್ಗೆ ಅರಿತಂಥವರು, ಪ್ರಾರ್ಥನೆ ಮಾಡುವಂಥವರು ಸುಲಭವಾಗಿ ಅದನ್ನು ಮಾಡ್ತಿದ್ದಾರೆ, ಮಾಡಬಹುದು ಕೂಡ. ಆದರೆ ಸಭೆಗೆ ಬಂದ ನಂತರ ಅದನ್ನು ಪ್ರಿಪೇರ್ ಮಾಡಿ ಅವರ ಕೈಗಳಲ್ಲಿ ಕೊಟ್ಟಾಗ ಎಷ್ಟರ ಮಟ್ಟಿಗೆ ನೀವು ದೇವರ ಮುಂದೆ ಅವರ ಕರ್ಕೊಂಡು ನಿಲ್ಲಿಸಲಿಕ್ಕೆ ಅವರ ಮುಂದೆ ಸಾಕ್ಷಿಯಾಗಿ ಬಾಳ್ತಾ ಇದ್ದೀವಿ. ಇವತ್ತು ಕೆಲವರು ಗಮನಿಸ್ರಿ, ಕೆಲವು ವ್ಯಕ್ತಿಗಳು ಹೇಗಿದ್ದಾರೆ ಅಂದರೆ, ಕೆಲವರು ರಕ್ಷಣೆ ನಡೆಸಿಬಿಡ್ತಾರೆ. ರಕ್ಷಣೆ ರಕ್ಷಣೆ ನಡೆಸಿದಂಥ ವ್ಯಕ್ತಿಯೇ ತಪ್ಪಾದ ಕಾರ್ಯಗಳಿಗೆ ಹೋಗೋದನ್ನು, ಸಭೆ ಬಿಟ್ಟು ಹೋಗುವುದನ್ನು ಅಥವಾ ಅವರ ವಿರುದ್ಧವಾಗಿ ನಡ್ಕೊಳ್ಳುವುದನ್ನು ನೋಡಿ ಹೊಸದಾಗಿ ರಕ್ಷಣೆ ಬಂದಂಥವರು ಈಗೂ ಇರಬಹುದು ನಾವು ರಕ್ಷಣೆ ಹೊಂದಿದ ಮೇಲೆ ಅಂತೇಳಿ ದೇವರನ್ನು ಬಿಟ್ಟು ಹೋದಂಥ ಘಟನೆಗಳು ತುಂಬ ಇದೆ. ನನ್ನ ಇಷ್ಟು ವರ್ಷದ ರಕ್ಷಣೆ ಜೀವಿತದಲ್ಲಿ ಅಂತ ನಾನು ನೋಡಿದ್ದೀನಿ. ರಕ್ಷಣೆ ಹೊಂದಿದ ಮೇಲೆ ಅವರ ಗಮನ ಎಲ್ಲ ಯಾರ ಕಡೆ ಇರ್ತದೆ ಅಂತ ಹೇಳಿದ್ರೆ, ವಿಜಯ್ ಒಬ್ಬರಿಗೆ ಸುವಾರ್ತೆ ಹೇಳಿ ಕರ್ಕೊಂಡ್ಬಂದಿದ್ದಾನೆ. ಅವರ ಯೋಚನೆ ಹೆಂಗಿರ್ತದೆ ಅಂದರೆ, ವಿಜಯ್ ನನ್ನನ್ನು ಯೇಸು ಸ್ವಾಮಿ ಬಳಿ ನಡೆಸಿದ್ದಾರೆ, ಈ ಥರ ಎಲ್ಲ ಬೋಧಿಸ್ತಾರೆ, ಇದನ್ನು ಕೇಳಿ ಹೇಗೆ ವಿಜಯ್ ನಡ್ಕೊಳ್ತಾರೆ ಅನ್ನೋದನ್ನು ಅವರ ಮೂಲಕವಾಗಿ ಬಂದ ವ್ಯಕ್ತಿಗಳು ಯಾರನ್ನ ಹೆಚ್ಚಾಗಿ ಗಮನಿಸ್ತಾರೆ? ಅವರನ್ನೇ ಗಮನಿಸ್ತಾರೆ. ಕೆಲವು ಸಾರಿ ನಮ್ಮ ಸಭೆಯಲ್ಲಿ ತುಂಬ ಜನ ವಿಶ್ವಾಸಿಗಳ ಕಾರ್ಯಕ್ರಮದುಂಟು ಸುವಾರ್ತೆ ಹೇಳಿ, ಆದರೆ ಅವರ ಜೀವಿತ ತಪ್ಪಾದ ರೀತಿಯಲ್ಲಿ ನೋಡಿ, ಕೆಟ್ಟತನದಲ್ಲಿ ಮುಳುಗಿರೋದನ್ನು ನೋಡಿ ಈಗೂ ಬದುಕಬಹುದಾ, ಆಗಿದ್ದಕ್ಕಿಂತ ನಾನು ಹಿಂದೆ ಇದ್ನಲ್ಲ ಅದೇ ಎಷ್ಟು ವಾಸಿ ಅನ್ನುವ ರೀತಿ ಇರ್ತದೆ. ಆ ರೀತಿ ನಮ್ಮ ಸಭೆಯಲ್ಲಿ ನಡೆದಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವರಿಗಿಂತ ನಾನೇ ವಾಸಿ, ಹಿಂದೆ ಇದ್ದಂಥ ಲೈಫ್ ಅದೇ ಚೆನ್ನಾಗಿತ್ತು ಅನ್ನುವ ರೀತಿಯಲ್ಲಿ ಕೆಲವರ ಸ್ವಭಾವಗಳು ಇರ್ತವೆ. ಅದರಿಂದ ಪ್ರಿಯ ಸಭೆಯ ದೇವಜನರೇ, ಸಭೆಗೆ ಕೊಟ್ಟ ನಂತರ ಆಕೆ ಪ್ರಿಪೇರ್ ಮಾಡಿ ಆತನ ಕೈಗೆ ಕೊಟ್ಟ ಹಾಗೆ ಅದರ ತಂದೆ ಮುಂದೆ ಹೋಗಿ ತಗೊಂಡು ನಿಂತ್ಕೋತಾನೆ. ತಂದೆ ಮುಂದೆ ತೆಗೆದುಕೊಂಡು ನಿಂತ್ಕೋತಾನೆ. ವಾಕ್ಯ ಹೇಳ್ತದೆ, ಸವಿಯಾದ ಊಟ ಅಂತ. ಬೇಡವಾಗಿದ್ದಂತಹ ಹಾಡುಗಳನ್ನು ತಂದು ದೇವರ ಮುಂದೆ, ಸಭೆಯ ಮುಂದೆ ಅದನ್ನು ಪ್ರಿಪೇರ್ ಮಾಡಿ ತಂದೆ ಬಳಿ ಹೋಗುವಾಗ ತಂದೆ ಕೇಳಿದ್ದು ಯಾವ ಮಾಂಸವನ್ನು? ಬೇಟೆ ಮಾಂಸ. ತಂದೆ ಕೇಳಿದ ಯಾವ ಮಾಂಸ? ಬೇಟೆ ಮಾಂಸ ನನಗೆ ಸವಿಯಾದ ಊಟ ಅಂತ. ಆದರೆ ಬೇಟೆ ಮಾಂಸವನ್ನು ತಂದು ಅಡುಗೆ ಮಾಡಿದ್ಯಾರು? ಏಸಾವ. ಬೇಟೆ ಮಾಂಸವನ್ನು ತಂದು ಅಡುಗೆ ಮಾಡಿದ್ಯಾರು? ಏಸಾವ. ಆದರೆ ಅವನೇ ಮಾಡಿದ್ರೆ ಮಾತ್ರ ಅದು ತಂದೆಗೆ ಇಷ್ಟವಾದ ಊಟ. ಆದರೆ ಸಭೆ ಕೈಯಲ್ಲಿ ಯಾವುದನ್ನೇ ತಂದು ಕೊಟ್ಟರು ಅದು ತಂದೆಗೆ ಸವಿಯಾದ ಊಟವಾಗಿ ಮಾರ್ಪಡುತ್ತೆ. ಅರ್ಥ ಆಯ್ತಾನ ಹೇಳಿದ್ದು? ಏಸಾವ ಬೇಟೆಯಾಡಿ ಪ್ರಯಾಸಪಟ್ಟು ಅಡುಗೆ ಮಾಡಿ ತಂದೆ ಬಳಿಗೆ ತರುವುದೇ ಇಷ್ಟವಾದಂಥ ಆಹಾರ. ಆದರೆ ಯಾವುದೆಲ್ಲ ಇಷ್ಟ ಇಲ್ವೋ ಅವುಗಳನ್ನು ತಂದು ಸಭೆಗೆ ಕೊಡೋದಾದರೆ, ತಾಯಿಯ ಕೈಗಳಲ್ಲಿ ಕೊಡೋದಾದರೆ
ತಂದೆಗೆ ಇಷ್ಟವಾದಂಥದ್ದು ಯಾವುದು ಅಂತ ಅವಳ ಜೀವನದಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾಳೆ ರೆಬೆಕ್ಕಳು. ಸಭೆಗೆ ಗೊತ್ತಿದೆ ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದಂತೇಳಿ. ಸಭೆಗೆ ನೀವು ತಂದು ಕೊಟ್ಟು ಅವರನ್ನು ಪ್ರಿಪೇರ್ ಮಾಡೋ ಉದ್ದೇಶ ಒಂದೇ. ಸಭೆಗೆ ತಂದು ಕೊಡ್ತಿರೋದು ಅವರನ್ನು ಪ್ರಿಪೇರ್ ಮಾಡಬೇಕು ನನ್ನ ಸಭೆ. ಕೆಲವು ಸಭೆಗಳನ್ನು ನೋಡಿದ್ದೀನಿ, ಸರಿಯಾಗಿ ಕೇರ್ ಮಾಡಲ್ಲ ವಿಶ್ವಾಸಿಗಳನ್ನು. ಅವರು ಯಾವ ಹಂತದಲ್ಲಿ ಬೆಳೀತಿದ್ದಾರೆ, ಇನ್ನೂ ನಾನು ಏನು ಬೆಳೆಸಬೇಕು, ಎಲ್ಲಿ ತಪ್ಪುತ್ತಿದ್ದಾರೆ, ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ಎಲ್ಲಿ ದೇವರ ಆಶೀರ್ವಾದ ಕಳ್ಕೊಳ್ತಿದ್ದಾರೆ, ಎಲ್ಲಿ ಪರಲೋಕಕ್ಕೆ ಕಳ್ಕೊಂಡ್ಬಿಡ್ತಾರೋ, ಪರಲೋಕಕ್ಕೆ ಬರದೇ ಹೋಗ್ಬಿಡ್ತಾರೋ ಅನ್ನೋಂಥ ಅಕ್ಕರೆ ವಹಿಸುವಂಥ ಸಭೆಗಳು ಕೆಲವು ಮಾತ್ರ ಇರೋದು, ಕೆಲವು ಸೇವಕರು ಮಾತ್ರ ಇರೋದು. ಅದುವೇ ರೆಬೆಕ್ಕಳೆಂಬ ತಾಯಿಯ ಹಾಗೆ ಗಮನಿಸಬೇಕು. ಅಂತಹ ಸಭೆಗೆ, ಅಂತಹ ಸ್ಥಳಕ್ಕೆ ನೀವು ತಂದು ಸೇರಿಸೋದಾದರೆ ಪ್ರಿಪೇರ್ ಮಾಡಿ ನಿಮ್ಮ ಕೈಗಳಲ್ಲಿ ಕೊಟ್ಟರೆ, ಗಮನಿಸ್ರಿ, ಈಗ ನಾನು ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ನಡೆಸಿದಂತಹ ವ್ಯಕ್ತಿ ಕೆಲವರನ್ನ ಅವ್ರ ಕೈಗಳಲ್ಲಿ ಕೊಟ್ಟು ನಾನು ನೀವು ಇವ್ರನ್ನ ಪ್ರೇಯರಲ್ಲಿ ಬೆಳೆಸಿ ಅಂತ ನಾನು ನಿಮಗೆ ಕೊಟ್ಟರೆ ಕೊಡಬಹುದಾ ಕೆಲವರ ವಿಷಯದಲ್ಲಿ ನಿಮ್ಮನ್ನು ನೋಡಿದ್ರೆ ಇವ್ರ ಕೈಗಳಲ್ಲಿ ಇವ್ರನ್ನ ಕೊಟ್ಟರೆ ಇವರು ಚೆನ್ನಾಗಿ ಪ್ರಾರ್ಥನೆ ಬೆಳೆಸ್ತಾರೆ ಅಂತ ಸಭೆಯಾದ ನನಗೆ, ರೆಬೆಕ್ಕಳಾದಂತಹ ಸಭೆಗೆ ನಂಬಿಕೆ ಇದೆಯಾ ನಿಮ್ಮ ಮೇಲೆ? ಎಲ್ಲರೂ ನನ್ನ ಜೊತೆ ಇರ್ರಿ. ಪವಿತ್ರ ಸಿಸ್ಟರಿದ್ದಾರೆ, ಅವರು ಅನೇಕರನ್ನ ಕನಜಪುರ ಮನೆ ಸಭೆಯಲ್ಲಿ ನಡೆಸಿದ್ರು. ಕೆಲವು ತಡೆಗಳಾಯಿತು. ಈಗ ನಾನು ಹೇಳಿದೆ, ಅವರನ್ನು ನೀವೇ ನಡೆಸ್ರಿ. ನಾನು ಬಂದರೆ ತಾನೇ ಸಮಸ್ಯೆ, ನೀವೇ ನಡೆಸ್ರಿ ಅಂತ ನಾನು ಬಿಟ್ಟೆ. ಅರ್ಥ ಆಯ್ತಾನೆ ಹೇಳ್ತಿರೋದು? ಹೀಗೆ ನಿಮಗೆ ಜವಾಬ್ದಾರಿಗಳು ಬರಬೇಕು. ಇವರನ್ನು ನಾನು ನಡೆಸಿದ್ದೀನಿ. ಒಂದು ವೇಳೆ ಸೇವಕರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆಗಿದ್ದರೆ ಇವರು ಪ್ರೇಯರ್ ಬೆಳೀತಾರೆ ಅಂತ ಅನ್ನಿಸ್ಬೇಕು. ಕೆಲವರ ಸಭೆಯಲ್ಲಿ ನಾನು ಇಂಥವ್ರ ಸಹವಾಸ ಸೇರಬೇಡಿ ಅಂತ ಹೇಳಿದ್ದೀನಿ, ಗೊತ್ತಾ? ಬ್ರದರ್ಸ್ಗಳಿಗೂ ಹೇಳಿದ್ದೀನಿ, ಸಹೋದರಿಗೆ ಹೇಳಿದ್ದೀನಿ, ಹೆಣ್ಣು ಮಕ್ಕಳಿಗೆ ಹೇಳಿದ್ದೀನಾ? ಇದು ಸರಿನಾ? ಏನು ಹೇಳಬೇಕಿತ್ತು ನಾನು? ಅವ್ರ ಜೊತೆ ಇರ್ರಿ, ಏನು ಮಾಡ್ತೀರಿ ನೀವು? ಚೆನ್ನಾಗಿ ಬೆಳೀತೀರಿ. ಹಲ್ಲೆಲೂಯಾ. ಸಭೆಗೆ, ತಾಯಿಗೆ ಈ ನಂಬಿಕೆ ಬರಬೇಕು. ಪ್ರಿಪೇರ್ ಮಾಡಿ ಯಾಕೋಬನ ಕೈಗಳಲ್ಲಿ ಕೊಟ್ಟ. ಮೊದಲೇ ಅಮ್ಮ ಮೋಸಗಾರ. ಯಾಕೋಬಂತ ಹೆಸರಿಟ್ಟಿದ್ದಾರು ರೆಬೆಕ್ಕಳೆ, ಹೌದಾ? ಯಾಕೋಬಂತ ಹೆಸರಿಟ್ಟಿದ್ದಾರು ಈ ರೆಬೆಕ್ಕಳೆ. ಮೋಸಗಾರದ ಹೆಸರಿಟ್ಟ. ಅಡುಗೆ ಮಾಡಿ ಕೊಡುವಾಗ, ಸರಿಯಾದ ಊಟವನ್ನು ಮಾಡಿ ಕೊಡುವಾಗ ಒಂದು ಯೋಚನೆ ಬಂದಿರಬಹುದಾಗಿತ್ತು ಅವಳಿಗೆ. ಏನಂತ? ಇವನೇ ಊಟ ಮಾಡ್ಕೊಬಿಟ್ರೆ, ಇವನೇ ತಿಂದುಬಿಟ್ರೆ ಬರಬಹುದಾಗಿತ್ತಾ? ಯಾಕೆಂದ್ರೆ ಅವ್ನು ಮೋಸ್ಕಾರ. ಆದರೆ ನಂಬಿಕೆಯಿಂದ ಯಾಕೋಬನಿಗೆ ಅಡುಗೆ ಮಾಡಿ ಕೊಡ್ತಾರೆ. ಎಲ್ಲರೂ ನನ್ನ ಜೊತೆ ಇರ್ರಿ. ಕೆಲವ್ರು ಏನು ಮಾಡ್ತಾರೆ, ಅವ್ರ ಉಗುರುಗಳನ್ನ ಕ್ಲೀನ್ ಮಾಡೋಕ್ಕೆ ಚರ್ಚೆಗೆ ಬರ್ತಾರೆ. ಏನು ದಯವಿಟ್ಟು ಬೇಕಾದ್ರೆ ನನಗೆ ಕೈ ಕೊಡಿ, ಮುಗಿದ ಮೇಲೆ ನಾನೇ ಕ್ಲೀನ್ ಮಾಡಿಕೊಡ್ತೀನಿ. ನೈಲ್ ಕಟ್ಟರ್ ನನ್ನ ಬ್ಯಾಗಲೇ ಇಟ್ಟಿರ್ತೀನಿ. ಆ್ಯಕ್ಚುಲಿ ಕೈಗಳು ನೋಡಬೇಡಿ, ಊರು ನೋಡಬೇಡಿ. ಮುಗಿದೊಂದ್ಮೇಲೆ ಬೇಕಾದ್ರೆ ಒಬ್ಬರು ಅಪಾಯಿಂಟೇ ಮಾಡ್ತೀನಿ ನಿಮಗೆ ಊರಿಗೆ ಕ್ಲೀನ್ ಮಾಡೋಕ್ಕೆ. ಒಳ್ಳೆ ಅವಕಾಶಗಳು ಕಳ್ಕೊಬೇಡಿ. ಕೈ ನೋಡ್ತಾ, ಪೆನ್ ನೋಡ್ತಾ, ಬುಕ್ ನೋಡ್ತಾ ಕೂತ್ಕೋಬೇಡಿ. ವಿಶೇಷವಾದ ಪ್ರಕಟಣೆಗಳನ್ನ ದೇವರಾದರೂ ಮಾತಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ ನಾನು ಏನನ್ನು ಹೇಳ್ತಾ ಇದ್ದೀನಿ? ರೆಬೆಕ್ಕಳು ನಂಬಿಕೆಯಿಂದ ಯಾಕೋಬನ ಹೇಳೋದು ಕೊಟ್ಟಲು ಅಡುಗೆ ಮಾಡಿ. ಎಂಥ ಒಂದು ನಂಬಿಕೆ ನನಗನ್ನಿಸ್ಬೇಕು. ಈ ವ್ಯಕ್ತಿ ಬಂದಿದ್ದಾರೆ ಹೊಸದಾಗಿ. ಸಿಸ್ಟರ್, ಇಂಥವ್ರ ಜೊತೆ ನೀವು ಮಾತಾಡಿ, ಇಂಥವ್ರ ಜೊತೆ ನೀವು ಇರ್ರಿ, ಅವ್ರು ನಿಮ್ಮನ್ನು ಬೆಳೆಸ್ತಾರೆ. ಯಾರು ಕರೆಸಿ, ಸಿಸ್ಟರ್ ಇವರಿಗೆ ಒಂದು ಸುವಾರ್ತೆ ಹೇಳಿ, ಇವರಿಗೆ ಕೇರ್ ಮಾಡಿ, ನಾನು ಕೆಲವರಿಗೆ ನೋಡಿ ಹೇಳಬೇಕು. ಆಮೇಲೆ ಅದುವೇ ನಂಬಿಕೆ, ಅದುವೇ ಸರಿಯಾದಂತಹ ಮಗ ಮಾಡುವಂಥ ಕೆಲಸ. ರೆಬೆಕ್ಕಳಿಗೆ ಇಷ್ಟವಾದ ಮಗ ಯಾರು? ನೀನೊಂದು ವೇಳೆ ಇಷ್ಟವಿಲ್ಲದ ರೀತಿ ನಡೀತಿದೆಯಾ? ಸಭೆ ಹೇಳ್ತಿದೆ, ನಿಮ್ಮನ್ನು ಕಂಡ್ರೆ ಸಭೆಗೆ ಇಷ್ಟ, ನಿಮ್ಮನ್ನೇ ಕಳಿಸೋದು. ಇನ್ನೊಂದು ಮಾತು ಹೇಳ್ತೀನಿ, ಮುಂದೆ ಬರ್ತದೆ. ಮುಂದೆ ಹೋದ್ರ ಈಗ 16ನೇ ವಚನವನ್ನು ಓದೋಣ. ಕೊಟ್ಟಳು. ಅಂಗಿಯನ್ನು ತೊಡಿಸೋದು ಮಾತ್ರ ಅಲ್ಲ, ಅಂಗಿ ಏಸಾವನ ಅಂಗಿಯನ್ನು ಹೊದಿಸ್ತಾರಂತೆ. ರೂತಳು ಮದುವೆ ಆಗೋವಂಥ ಹೆಸರು ಹೇಳಿ. ಆ ಬೋವಾಜನು ತನ್ನ ವಸ್ತ್ರವನ್ನು ಯಾರ ಮೇಲೆ ಹೊದಿಸಿದನಂತೆ? ರೂತಳ ಮೇಲೆ. ತಮಿಳಲ್ಲಿ ಫಾದರ್ ಬರ್ಕ್ಮನ್ಸ್ ಒಂದು ಹಾಡು ಹೇಳ್ತಾರೆ, ಬೋವಾ ಒಂಬಿನಾಲ್ ಎನ್ನೈ ಮೂಡುಮಯ್ಯ. ನಿನ್ನ ಪ್ರೀತಿಯ ಹೋಲಿಕೆಯನ್ನು ಹಾಕಿ ಹೊದಿಸಿದಂತೆ ಬೋವಾಜನ ಯಾರು ಅಂದರೆ ಯೇಸು ಕ್ರಿಸ್ತನಿಗೆ ಅವರು ಹೋಲಿಕೆ ಹೇಳ್ತಾರೆ. ರೂತಳ ಮೇಲೆ ಹೊದಿಸಿದಂತೆ ನನ್ನ ಮೇಲೆ ನಿನ್ನ ಪ್ರೀತಿಯ ಹೊದಿಕೆಯನ್ನು ಹೊದಿಸು ಸ್ವಾಮಿ ಅಂತ. ಇಲ್ಲಿ ಹೊಸ ಒಡಂಬಡಿಕೆ ರಕ್ಷಣೆ ಎಂಬ ವಸ್ತ್ರವನ್ನು ದೇವರು ನಮಗೆ ಹೊದಿಸ್ತಾರೆ. ಆಮೇಲೆ ಆ ರಕ್ಷಣೆ ವಸ್ತ್ರವನ್ನು ಹೊದಿಸಿ, ಅದು ಮಾತ್ರವಲ್ಲ, ಬರೀ ವಸ್ತ್ರ ಸಾಲಲ್ಲ. ನಾನು
ಮಾಂಸಿಕನು ಲೌಕಿಕನು. ಆದರೆ ಕುರಿಯ ಚರ್ಮವನ್ನು, ಆ ಆಡಿನ ಚರ್ಮವನ್ನು ಯಾರ ಮೇಲೆ ಹೊದಿಸ್ತಾರಂತೆ? ಯಾಕೋಬನ ಮೈ ಮೇಲೆ ಹೊದಿಸ್ತ, ಕೈಗೆ ಸುತ್ತಿ, ಕೊರಳಿಗೆ ಸುತ್ತಿ. ಈಗ ಪೂರ್ತಿಯಾಗಿ ತಂದೆ ದೇವರ ಬಳಿ ಕಾಣಿಸ್ಕೊಳ್ಳೋರು ಯಾರಂದರೆ ನಾನಲ್ಲ, ಏಸಾವ. ಇವತ್ತು ಕೂಡ ಯೋಹಾನ ಸುವಾರ್ತೆ 14:14 ಹೇಳ್ತದೆ. ಯೋಹಾನ ಸುವಾರ್ತೆ 14:14 ಅದು 14 15 7 17 15 7 ಅದು 14:14 ಓದ್ಬಿಡ್ರಿ, ನೀವೇ ಓದ್ರಿ, ನೆನ್ಪಿಟ್ಕೊಳ್ಳಿ ಇನ್ಮೇಲೆ. ಅದನ್ನ ಚಿಕ್ಕ ವರ್ಡ್, ಅದು ಚಿಕ್ಕ ಅಂಶ, ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಶನೇ. ಯೋಹಾನ 14:14 ನಮ್ಮ ಬರತ್ತದೆ ಹೇಳುದು ಕರೆಕ್ಟ್. ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ರೆಬೆಕ್ಕಳು ಹೇಳಿ ಕಳಿಸ್ತಿದ್ದಾಳೆ, ನಿನ್ನ ಹೆಸರು ಹೇಳಿ ಹೇಳ್ಬಿಟ್ಟೆ. ಏನಂತ? ನಿನ್ನ ಹೆಸರು ಹೇಳಿ ಹೇಳ್ಬಿಟ್ಟಿಯ. ಯಾರ ವಸ್ತ್ರ ಇದು? ಏಸಾವನ ವಸ್ತ್ರ. ಯಾರ ಇದು ಚರ್ಮ? ಇದು ಆಡನ ಚರ್ಮ. ಆಡನ ಸೇಮ್ ಹೋಲಿಕೆ ನಿನಗೆ ಬರ್ತದೆ ಅಷ್ಟೇ, ನೀನಲ್ಲ ಅದು. ಇವತ್ತು ಯೇಸು ಕೊಟ್ಟಂತಹ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿಕೊಂಡವರಾಗಿ, ನನ್ನ ಸ್ವರೂಪವನ್ನು ಮರೆಮಾಡಿ ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ, ರೋಮ 8:29 ಪ್ರಕಾರ ದೇವರ ಮುಂದೆ ಹೋಗಿ ತಂದೆಯ, ಇವತ್ತು ನಮ್ಮ ಸಲ ತುಂಬ ಜನ ಪ್ರೇಯರ್ ಮಾಡೋದು ಹೆಂಗೆ ಮಾಡ್ತಾರೆ ಗೊತ್ತಾ? ಪರಲೋಕದ ತಂದೆಗೆ ಯೇಸುವಿನ ನಾಮದಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾರೆ. ಗುಡ್, ಒಳ್ಳೆ ಪ್ರಾರ್ಥನೆ. ಯಾರ ಹೆಸರನ್ನು ನಾವು ಬಂದಿರೋದು? ನಾ ಬಂದಿರೋ ಸ್ವಾಮಿ ತೆರಿಗೆ ನೋಡೋದ್ರೆ ನಾವು ಶಾಪ ಹೊಂದ್ಕೊಂಡ್ಬಿಡ್ತೀವಿ. ಏನು ಹೊಂದ್ಕೊಂಡ್ಬಿಡ್ತೀವಿ? ಶಾಪ. ನಾನು ನೀನು ಇರೋದೇ ಹಾಗೆ. ದೇವರ ಮುಂದೆ ಹೋಗಿ ನಿಂತುಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಇವತ್ತು ಏಸಾವನ ಹೆಸರಿನಲ್ಲಿ ಯಾಕೋಬನು ಹೋಗಿ ಮುಂದೆ ಮಾತಾಡ್ತಾನೆ. 18ನೇ ವಚನ ಓದೋಣ. ಏನು ಮಗನೇ ಅಂತ ಕೇಳ್ತಾರೆ. ಗಮನಿಸ್ರಿ, ಕೆಲಸ ಹೇಳಿರೋದು ಯಾರಿಗೆ? ಏಸಾವನಿಗೆ. ಈಗ ಬಂದು ಕೇಳ್ತಿರೋನು ಯಾರು? ಯಾಕೋಬ. ದೇವರು ಹೇಳಿದ್ದಾರೆ, ಇಸ್ರಾಯೇಲ್ರೇ ನೀವು ಏನಾದರೂ ಬೇಡ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ತಂದೆ ಮಗ ಯೇಸನ್ನು ಮಾತು ಹೇಳ್ತಾರೆ. ಲಾಜರನ ಸಮಾಧಿ ಮುಂದೆ ನಿಂತ್ಕೊಂಡು ಏನಂತ? ನಾನು ಏನು ಬೇಡ್ಕೊಂಡ್ರು ನೀವೇನು ಮಾಡ್ತೀಯಾ? ಕೊಡ್ತೀಯ ಅಂತ ನಂಗೆ ನಂಬಿಕೆ ಇದೆ. ಆದರೂ ಇಲ್ಲಿ ನಿಂತಿರುವಂಥ ಜನರಿಗೋಸ್ಕರ ನಾನು ಏನು ಮಾಡ್ತೀನಿ? ಬೇಡಿಕೊಳ್ತೇನೆ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಏನು ಕೇಳೋದು ಏನು ಮಾಡ್ತಾರೆ ತಂದೆ ದೇವರು? ಈಗ ನಾನು ಬೇಡ್ತಿಲ್ಲ, ತಂದೆಯ ಮುಂದೆ ಯೇಸು ಸ್ವಾಮಿ ಹೆಸರಿನ ಮೂಲಕ ನಾನು ಹೋಗಿ ಬೇಡಲಿಕ್ಕೆ ಮನಸ್ಸು ಮಾಡಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರೋದ ವಿಚಾರ. ಗಮನಿಸ್ರಿ, ಅಲ್ಲಿ ಮುಖ್ಯವಾದ ಅಂಶಗಳು ಬರ್ತದೆ. ಅಲ್ಲಿ ಹೋಗಿ ಏನು ಮಗನೇ ಅಂತ ಕೇಳ್ತಾರೆ. ಏನು ಮಗನೇ? ತಂದೆಗೆ ಗೊತ್ತಿಲ್ವ ಏನು ಬೇಕು ಬೇಡ ಅಂತ? ಆದರೂ ಯೇಸು ಹೇಳಿದ್ದಾರೆ ನೀವು ಬೇಡ್ಕೊಳ್ಬೇಕು. ಕುರುಡ ಬರ್ತಲೋಮಯ್ಯ ಬಂದು ಯೇಸು ಸ್ವಾಮಿ ಹತ್ರ ಬಂದಾಗ ಏನು ಕೇಳ್ತಾರೆ? ಯೇಸು ಸ್ವಾಮಿ ಕುಮಾರನೇ ಬಂದು ಮುಂದೆ ನಿಂತ್ಕೊತಾನೆ, ಕರ್ಕೊಂಬನ್ನಿ ಅಂತಾರೆ. ಮುಂದೆ ನಿಂತ್ಕೊಂಡಾಗ ಏನು ಕೇಳ್ತಾರೆ ಯೇಸು ಸ್ವಾಮಿ? ನಿನಗೇನು ಬೇಕು? ನಾನು ನೀನು ಏನು ಮಾಡಬೇಕು ಅಂತ ಹೇಳ್ತೀಯ ಅಂತ ಕೇಳ್ತಾರೆ. ಇವತ್ತು ದೇವರ ಮನೆ ಕೇಳ್ತಾರೆ. ಸಭೆಯಲ್ಲಿ ಪ್ರಸಂಗ ಕೇಳಿಸ್ಕೊಂಡಿಲ್ಲ, ಅವರು ಪ್ರಿಪೇರ್ ಮಾಡಿ ನಿನ್ನ ಕೈ ಕೊಟ್ಟರಲ್ಲ, ವಾರ ವಾರ ಪ್ರಸಂಗ ಪ್ರಿಪೇರ್ ಮಾಡಿ. ನೀನು ಹೋಗಿ ಫಸ್ಟು ಅಪ್ಪ ಅಂತ ಕರಿಬೇಕು. ಅದಕ್ಕೆ ನಾನು ಪ್ರತಿ ವಾರ ಹೇಳೋದು, ಪ್ರಾರ್ಥನೆ ಮಾಡಿರಿ ಅಂತ. ನೀನು ಅಪ್ಪ ಅಂತ ಕರೆಯುವಾಗ ಏನಕ್ಕಾಗಿ ಇವನು ಹೋಗಿರೋದು ಹೇಳಿ? ಮುಖ್ಯವಾಗಿ ಇದು ಯಾವ ವರ್ಷ? ಈಗ ನೀವು ಆಶೀರ್ವಾದ ಹೊಂದಬೇಕಾ? ನೀವು ಹೋಗಿ ಏನು ಮಾಡಬೇಕು? ಅಪ್ಪ ಅಂತ ಕರಿಬೇಕು. ನೀವು ಪ್ರಾರ್ಥನೆ ಮಾಡಬೇಕು. ನೀವು ಅದಿಲ್ಲದೆ ನಿಮ್ಗೆ ಆಶೀರ್ವಾದ ಇಲ್ಲ. ಏನೋ ಪಾಸ್ಟ್ ದಿಢೀರ್ನ ಶೋ ಮಾಡ್ಬಿಟ್ರೆ 12 ಗಂಟೆಗೆ ಎಲ್ಲಿ ಬಂತು ಆಶೀರ್ವಾದ? ಬರಲ್ಲ. ನೀನು ಹೋಗಿ ಅಪ್ಪ ಅಂತ ಕರಿಬೇಕು, ನೀನು ಪ್ರಾರ್ಥಿಸ್ಬೇಕು. ನೀನು ಆಗ ಏನು ಮಗನೇ ಅಂತ ಕೇಳಿದಾಗ ಮುಂದೆ ಹೋದ್ರಿ. ಈಗ ಕೇಳ್ತಾರೆ ನಿನ್ನ ಏನಂತ? ನೀನು ಯಾರ ಅಂದ ತಕ್ಷಣ ಇದು ತಕ್ಷಣ ಸಹಿತ ಅಂದ ತಕ್ಷಣ ಆಲೋಚನೆ ಮಾಡೋದು ಏನು ಗೊತ್ತಾ? ನಿನ್ನೆ ಮೊನ್ನೆ ಎಲ್ಲ ಎಂತೆಂಥ ಅನ್ಯಾಯ ಮಾಡಿದೆ ಯೋಚನೆ ಮಾಡು. ಹೌದು ತಾನೆ? ಹಿಂಗೆ ಆಲೋಚನೆ ಬರುತ್ತೆ. ಏನೆಲ್ಲ ಕಾರ್ಯಗಳು ಮಾಡಿಬಿಟ್ಟು ನಾನು ಬಂದು ನಿಂತೀನಿ, ನಿಜವಾಗ್ಲೂ ನಂಗೆ ಪ್ರಾರ್ಥನೆಗೆ ಉತ್ತರ ಬಂದದ ಅಂತ ಆಲೋಚನೆಯನ್ನು ಸಹಿತ ತರ್ತಾನೆ. ನಿನ್ನ ಸ್ವಬುದ್ಧಿ ತರುತ್ತೆ. ಕಾರಣ ನೀನು ಯಾಕೋಬ. ಆದರೆ ತಕ್ಷಣ ಯಾಕೋಬ ಏನು ಹೇಳ್ತಾನೆ? ನೀನು ಯಾರು ಅಂತ ಕೇಳಿದ್ದಕ್ಕೆ ಏಸಾವ ಎಂತ ಏನು ಹೇಳಿದ? ನಿನ್ನ ಹಿರಿ ಮಗನಾದ ಏಸಾವ ಅಪ್ಪ ನಾನು. ವಾಯ್ಸ್ ಯಾರ್ದು? ಯಾಕೋಬಂದೆ. ತಂದೆ ದೇವರೇನು ಗೊತ್ತಿಲ್ಲ ಅಲ್ಲ, ಚೆನ್ನಾಗಿ ಗೊತ್ತು. ಮುಟ್ಟಿ ನೋಡ್ತಾನೆ. ಇನ್ನೊಂದು ಮಾತು ಹೇಳ್ತೀನಿ. ಆಡಿನ ಚರ್ಮವನ್ನು ಮುಟ್ಟಿ ಕುರಿಗಳನ್ನ ಮೇಯಿಸಿದಂಥ ಅನುಭವ ಈಸಾಗನಿಗಿತ್ತ? ಇತ್ತು.
ಆಡಿನ ಚರ್ಮ ಹೆಂಗೆ ಮಗನ ಸ್ವಂತ ಮಗನ ಮೈ ಚರ್ಮ ಹೆಂಗೆ ಗೊತ್ತಿರಲಿಲ್ಲ ಅವನಿಗೆ, ಗೊತ್ತಿತ್ತು. ಆದರೂ ಯಾಕೆ ಅವನಿಗೆ ಒಂದು ಸಾರಿ ಬರ್ತಾನೆ, ರೆಬೆಕ್ಕಳು ಬರ್ತಾಳೆ, ಏನಂತ ರೆಬೆಕ್ಕಳು ಇಸಾಕನ ಬಳಿ ಬರ್ತಾಳೆ, ಏಸಾವ ಯಾರ್ಯಾರನ್ನ ಮದುವೆ ಆಗ್ಬಿಟ್ಟ ಕಣ್ರಿ ಅಂತ ಅಪ್ಪನಿಗೆ ಹೇಳ್ತಾಳೆ, ಗಂಡನಿಗೆ ಹೇಳ್ತಾಳೆ. ಆಗ ಗಂಡ ಹೆಂಡತಿ ಇಬ್ಬರು ಬೇಜಾರು ಮಾಡ್ಕೊತಾರೆ, ಯಾರ್ಯಾರನ್ನೂ ಮದುವೆ ಆಗ್ಬಿಟ್ಟಲ್ಲ ಏಸಾವ ಹೋಗಿ. 27ನೇ ಅಧ್ಯಾಯ 48ನೇ ವಚನ ಓದ್ರಿ, 27ನೇ ಅಧ್ಯಾಯ 46ನೇ ವಚನ ಓದ್ರಿ. ನನಗೆ ಬೇಸರವಾಯಿತು. ಎಂದು ಹೇಳ್ದ. ಯಾರ ಹತ್ರ ಬಂದು ಹೇಳ್ತಿದ್ದಾಳೆ? ಇಸಾಕನ ಬಳಿ, ಗಂಡನ ಬಳಿ ಬಂದು ಹೇಳ್ತಿದ್ದಾಳೆ. ಈಗ ಗಮನಿಸ್ರಿ, 28ನೇ ಅಧ್ಯಾಯದ 1ನೇ ವಚನ ನಾನು ಓದ್ತೀನಿ. ಆಗ ಇಸಾಕನು ಯಾಕೋಬನ್ನು ಕರೆದು, ಇಲ್ಲಿವರೆಗೆ ಹಿಂದೆ ಯಾವಾಗ ನೋಡಿದ್ದೇವನ್ನ ಯಾಕೋಬನ್ನ? ಬಂದಿದ್ದಲ್ಲ, ಕುರಿ ಚರ್ಮ ಮರಿ ಚರ್ಮ ಮೈ ಮೇಲೆ ಹಾಕೊಂಡು ಯಾಸವನ ವಸ್ತ್ರ ಹೊತ್ಕೊಂಡು ಬಂದಿದ್ದಲ್ಲ, ಆಗ ನೋಡಿದ್ದ. ಈಗ ಸೆಕೆಂಡ್ ಅವ್ರ ಅಮ್ಮನ ಬಳಿ ಕರೆಸ್ತಾ, ಇಸಾಕ ಕರೆಸಿದ ತಕ್ಷಣ ಈ ಜಾಗದಲ್ಲಿ ನೀವು ಇದ್ದರೆ ಏನು ಹೇಳ್ತೀರಿ ಫಸ್ಟ್? ಓಕೆ, ಬಂದ, ಏನಪ್ಪ ಅಂತ ಬಂದ. ಈಗ ಇಸಾಕನ ಜಾಗದಲ್ಲಿ ನೀವಿದ್ರೆ ಏನು ಹೇಳ್ತಿದ್ರಿ? ಹಂಗೆ ಹೇಳಲ್ಲ. ಫಸ್ಟ್ ಯಾವತ್ತು ತಗೋತಿದ್ದಿ ಗೊತ್ತಾ? ನೆನ್ನೆ ಹಿಂಗೆ ಬಂದು ನಾನು ಮೋಸ ಮಾಡ್ದಿಲ್ಲ, ಹಳೆ ವಿಚಾರ ಫಸ್ಟ್ ಮಾತಾಡ್ತಿದ್ದ ತಾನೇ. ಮೊನ್ನೆ ತಾನೇ ಮೋಸ ಮಾಡೋಗಿದ್ದ, ಏಸಾವ ಬಂದು ಗೋಳಾಡಿದ್ದ, ಅಯ್ಯೋ ಇವನ ಮಾಡಿದ್ದು, ಈ ಮೋಸಗಾರನ ನನ್ನ ಹತ್ರ ಆಶೀರ್ವಾದ ತಗೊಂಡೋಗಿದ್ದು ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಇಸಾಕ ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ಕೇಳಬೇಕಿತ್ತು. ಬಟ್ ಕೇಳ್ತಾನೆ ನೋಡಿ, ಮುಂದೆ ವಚನ ಹೋದ್ರಿ. ಕರೆಸಿ ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ. ಅರ್ಥ ಆಯ್ತಾ? ಆ ಟಾಪಿಕ್ ತೆಗೆದ್ನ? ಯಾಕೆ ತೆಗಿಲಿಲ್ಲ ಗೊತ್ತಾ? ನನ್ನ ಹತ್ರ ಆಶೀರ್ವಾದ ಹೊಂದಲಿಕ್ಕೆ ಇವನು ಪ್ರಯಾಸ, ಇವನು ಮಾಡಿದ ಸರ್ಕಸ್ ಇದೆ ನೋಡು, ಅದು ನಂಗೆ ಭಾಳ ಇಷ್ಟ ಆಗೋಯ್ತು. ಇಸಾಕ ಅನ್ಕೋತಿದ್ದಾನೆ, ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದು ಏಸಾವನ್ನ. ನನ್ನ ಆಶೀರ್ವಾದ ಮೇಲೆ ಎಷ್ಟೊಂದು ಬೆಲೆ ಇದೆ ನನ್ನ ಮಗನಿಗೆ. ನನ್ನ ಆಶೀರ್ವಾದ ಹೊಂದಲಿಕ್ಕೆ ಒಂದು ವೇಳೆ ನಾನು ಶಾಪ ಕೊಟ್ಬಿಟ್ರೆ ಅನ್ನೋ ಭಯ ಇಲ್ಲದೆ ಹಾಡು ತಂದಿದ್ದು, ಅಡುಗೆ ಮಾಡಿದ್ದು, ನನ್ನ ಹತ್ರ ತಂದಿದ್ದು, ಮೈ ಮೇಲೆಲ್ಲ ಸುತ್ತಕೊಂಡಿದ್ದು, ಮೇಲೆ ವಸ್ತ್ರ ಹಾಕೊಂಡಿದ್ದು ಎಲ್ಲನೂ ನೋಡಿದ್ರೆ ಯಾಕೋಬ ಮಾಡಿದಂತಹ ತಪ್ಪು ಅವನು ಕಾಣಲಿಲ್ಲ, ಅವನ ಪ್ರಯಾಸವನ್ನು ಕಂಡುಬಿಡ್ತು. ಅರ್ಥ ಆಯ್ತಾ? ಅವನ ಪ್ರಯಾಸವನ್ನು ನೋಡಿ ಏಸಾವ ಕಣ್ಣೀರಿಟ್ಟು ದೂರ ಹೋದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿರ್ತಾನೆ ಇಸಾಕ, ಏನು ನಡೀತು ಈಗ? ನಾನು ತುಂಬ ಮೋಸ ಹೋಗ್ಬಿಟ್ನ, ಕಣ್ಣು ಕಾಣಿದಾಗ ನಂಗೆ ಹಿಂಗೆ ಅಮಾರಿಸ್ಬಿಟ್ನಲ್ಲ ಅನಿಸ್ನಿಲ್ಲ. ಕಣ್ಣು ಕಾಣಲ್ಲ ಅಂತ ಗೊತ್ತಾಗಿ ನನ್ನ ಮಗ ನನ್ನ ಆಶೀರ್ವಾದ ಒಂದಿಗೆ ಎಷ್ಟೆಲ್ಲ ಪ್ರಯಾಸಪಟ್ಟ. ಹುಟ್ಟಿದಾಗಿಂದ ಅವನು ಸ್ವರ ಗೊತ್ತು ನನಗೆ, ಹುಟ್ಟಿದಾಗಿಂದ ಇವನು ಮೈ ಮುಟ್ಟು ನೋಡಿದ್ದೀನಿ ಗೊತ್ತು ನನಗೆ. ಆದರೂ ನನ್ನ ಮಗ ನನ್ನ ಆಶೀರ್ವಾದಕ್ಕೋಸ್ಕರ ಇಷ್ಟು ಪ್ರಯಾಸಪಟ್ಟಲ್ಲ ಅಂತ ಸಂತೋಷಪಟ್ಟು ನೆಕ್ಸ್ಟ್ ಅವನ್ನ ಕರೆಸಿದಾಗ ಯಾ ಕಡೆ ಹಿಂಗೆ ಮಾಡ್ದ ಅಂತ ಕೇಳಿದ ಅವ್ರನ್ನ. ಹಲ್ಲೆಲೂಯಾ. ಈ ಪ್ರಯಾಸವನ್ನು ನಾನು ನೀನು ಕರ್ತನ ಮುಂದೆ ನಾನು ಪಡೋದಾದರೆ, ನೀನು ಹಿಂದೆ ಮಾಡಿರುವಂಥ ಆ ಪ್ರಯಾಸಕ್ಕೆ ಪಡುವಂಥ ತಪ್ಪುಗಳು ಕೂಡ ದೇವರಿಗೆ ದೊಡ್ಡದಾಗಿ ಕಾಣಲ್ಲ. ನನ್ನಿಂದ ಆಶೀರ್ವದಿಸಲ್ಪಡಬೇಕು ಅಂತ ನನ್ನ ಮಗಳು ನನ್ನ ಮಗನ ಮಾಡಿದಂಥ ಕಾರ್ಯವೇ ನನಗೆ ಶ್ರೇಷ್ಠವಾಗಿದೆ ಅಂತೇಳಿ ನಿನ್ನ ಆಶೀರ್ವದಿಸಲಿಕ್ಕೆ ಆ ಗಳಿಗೆ ಮನಸ್ಸು ಮಾಡ್ತಾರೆ ದೇವರು. ಆಮೇಲೆ ಹಲ್ಲೆಲೂಯಾ. ಸಣ್ಣ ಡೌಟ್ ಬಂದಿತ್ತು ಅವನಿಗೆ, ಸ್ವರವೇನೋ ಯಾಕೋ ಬಂದು, ವಾಸನೆ ನಿನ್ನ ಕೈಗಳನ್ನು ನೋಡೋದಾದರೆ ಏಸಾವ. ಅಷ್ಟು ದಡ್ನ ಇಸಾಕ ಭಾಳ ಬ್ರಿಲಿಯಂಟ್ ಅವನು. ಅಪ್ಪನ ಥರ ಕೆಟ್ಟ ದಾರಿ ಏನಿಲ್ಲ, ಒಳ್ಳೆಯ ಮಾರ್ಗದಲ್ಲಿ ಹೋದ. ಬರಗಾಲದಲ್ಲೂ ಯೋಚನೆ ಮಾಡಿ, ಬರಗಾಲದಲ್ಲೂ 100ರಷ್ಟು ಬೆಳೆ ತೆಗಿತಾನೆ ಅಂದರೆ ಎಂಥ ಟ್ಯಾಲೆಂಟ್ ಇರಬೇಕು. ಸುಮ್ಮನೆ ಬಿದ್ದುಬಿಟ್ಟು ಕೂತಿದ್ದ ದೇವ್ರು ಕೊಟ್ಟರು ಅಂತ ನೆನೆಸ್ಬೇಡ್ರಿ, ಪ್ರಯಾಸ ಇರಬೇಕು. ನಾವು ಇಸಾಕನ ಬಗ್ಗೆ ಮಾತಾಡ್ತಿದ್ದೀವಿ. ಇಷ್ಟರ ಮಟ್ಟಿಗೆ ಅವನು ಹೋಗ್ತಾನೆ. 27ನೇ ಅಧ್ಯಾಯಕ್ಕೆ ಬಂದರೆ ವಾಪಸ್ಸು, ಈಗ ನಿನ್ನ ಹಿರಿ ಮಗನಾದ ಏಸಾವನು ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ. ಏನಂತೆ ಮಾಡಿಕೊಂಡು ಬಂದಿದ್ದೇನೆ? ಅಪ್ಪಣೆ. ಯೋಚನೆ ಮಾಡ್ರಿ, ನೀನು ಹೋಗಿ ಬೇಟೆ ಮಾಂಸವನ್ನು ತಗೊಂಬ ಅನ್ನುವುದು ದೇವರಿಂದ ಬರುವಂಥ ಅಪ್ಪಣೆ ಅಂದ್ರೆ ಏನು ಹೇಳಿ? ಆಜ್ಞೆ. ಇಷ್ಟು ವರ್ಷ ದೇವರು ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರು ಇವತ್ತು ಸಭೆಯಲ್ಲಿ ಯಾರನ್ನಾರು ಕೇಳಿ ನೋಡಿ, ಯಾರನ್ನಾರು ಸಭೆ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಪಾಸ್ಟರ್ ಏನವರೇ ತುಂಬ ಜನ. ಇವತ್ತು ದೇವರು ಹೇಳ್ತಿದ್ದಾರೆ, 2
ಬೇಟೆ ಆಡೋದು ನಿಮ್ಗೆ ಕಷ್ಟ. ಕಾಡಿಗೆ ಹೋಗಿ ಬೇಟೆ ಆಡೋದು ಕಷ್ಟ. ಪಕ್ಕದಲ್ಲಿ ಆಡನ್ನು ಮಂದೆಗೆ ಹೋಗಿ ಎಳ್ಕೊಂಬ. ಬೇಟೆಗೆ ಹೋದರೆ ಕಾಡು ಪ್ರಾಣಿಗಳ ಆಪತ್ತಿದೆಯಾ? ಇದೆ. ಮಂದೆಗೆ ಹೋದರೆ ನಾನು ಎರಡನ್ನೂ ಮಾಡ್ತಿಲ್ಲ ನೋಡ್ರಿ. ಇದು ಎಲ್ಲಿಂದ ಬಂದದ್ದು? ತಂದೆಯಿಂದ ಬಂದ ಅಪ್ಪಣೆ. ಅಪ್ಪಣೆ ಹೇಳ್ತಿದ್ದಾನೆ, ಅಪ್ಪಣೆ ಕೊಡ್ತಿದ್ದಾನೆ, ನೀನು ಹೋಗಿ ಈ ಥರ ನನ್ನ ಬಳಿಗೆ ಕರ್ಕೊಂಡು ಬರಬೇಕು ನೀನು. ಅಪ್ಪಣೆ ಕೊಡ್ತಿದ್ದಾನೆ. ಏಸಾವ ಮಾಡಕ್ಕೆ ಹೋಗಿದ್ದಾನೆ. ಬಟ್ ಈಗ ಯಾಕೋಬ ಹೇಳ್ತಿದ್ದಾನೆ, ನಿನ್ನ ಅಪ್ಪಣೆಯಂತೆ ನಾನು ಮಾಡ್ಕೊ ಬಂದಿದ್ದೀನಿ ಅಂತ. ಹೇಳಬಹುದು ಈ ಮಾತನ್ನ ಇವನು, ಹೇಳಬಹುದು. ಕಾರಣ ಮಾಡಿದ್ದಾನೆ, ಪ್ರಯಾಸ ಪಟ್ಟಿದ್ದಾನೆ. ಅವನು ಬೇಟೆಗೆ ಹೋಗಿಲ್ಲ ಅಷ್ಟೇ, ಪಕ್ಕದಿರುವಂಥ ಮಂದೆಯಲ್ಲೇ ಏನು ಮಾಡಿದ್ದಾನೆ, ಆಡುಗಳನ್ನ ತಂದಿದ್ದಾನೆ. ಕಡಿದು ಅವನ್ನ ಎಲ್ಲ ಕಾರಣ ಅವನು ಮಾಡಿದ, ಪ್ರಯಾಸ ಪಟ್ಟಿದ್ದಾನೆ. ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ. ಎದ್ದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು. ನೋಡಿ ಎಷ್ಟೊಂದು ಪ್ರಯಾಸ ಅವನಲ್ಲಿ. ಏನಕ್ಕೆ ಇಷ್ಟೆಲ್ಲ ಮಾಡೀನಿ ಗೊತ್ತಪ್ಪ? ನಿನ್ನನ್ನು ಆಶೀರ್ವದಿಸು ಅಷ್ಟೇ. ಈ 2026 ನೀನು ಕೇಳಬೇಕು ದೇವರ ಇಷ್ಟೆಲ್ಲ ಕಾರ್ಯಗಳು ಯಾಕೆ, ಒತ್ತಡಗಳನ್ನ ಮೀರಿ, ಇವತ್ತೆಷ್ಟೋ ಒತ್ತಡಗಳು ಸಭೆಗೆ ಬರಲಿಕ್ಕೆ ಆಗದಂತೆ ಅದೆಲ್ಲವನ್ನ ಮೀರಿ ಯಾಕೆ ಬಂದಿದೆ ದೇವರೇ? ನೀನು ಆಶೀರ್ವದಿಸಬೇಕಲ್ಲ. ಹೋರಾಟಗಳಿದೆ. ಕೆಲಸ ಅನಿಸ್ಬೋದು, ದೇವರೇ ಇಷ್ಟೊಂದು ಪ್ರಯಾಸ ಪಟ್ಟು ಇಲ್ಲಿ ದೂರ ಬರಬೇಕು. ನೀನು ಪ್ರಯಾಸಗಳನ್ನು ತೋರಿಸುವುದೇ ನಿನ್ನ ಆಶೀರ್ವಾದದ ಮೇಲೆ ನಿನಗೆ ಎಷ್ಟೊಂದು ತವಕ ಇದೆ ಎಂಬುದನ್ನು ಗುರುತಿಸುವಂಥದ್ದು, ದೇವರ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಪ್ರಯಾಸ ಅಂದರೆ ಉದಾಹರಣೆಗೆ ಮಹಾದೇವರ ಫ್ಯಾಮಿಲಿ ಬರೋದಕ್ಕೆ ಬಸ್ಗಳು ಮಿಸ್ ಆಯಿತು. ಅದರಲ್ಲಿ ಈಗ ಬೆಟ್ಟದ ಬಿಸಿ ಗೊತ್ತಾ, ಬಸ್ಗಳು ಮಿಸ್ ಆಯಿತು. ಇನ್ನೊಂದು ಬಸ್ ಹತ್ತಿ ನೂರ್ಕ ಆಡ್ಕೊಂಡು ಗೋಜ್ ಆಡ್ಕೊಂಡು ನಿಧಾನಕ್ಕೆ ಬಂದು ಲೇಟಾಗಿ ಬಂದು ಇಲ್ಲಿ ಸೇರಿದಾಗ ಏನು ಅನಿಸುತ್ತೆ? ಬರಬಾರ್ದಾಗಿತ್ತು, ಇವತ್ತು ಲೇಟ್ ಆಯಿತು ಅಂತ ಸುಮ್ಮನೆ ಉಳ್ಕೋಬೇಕು ಅಂತ ಅನಿಸುತ್ತೆ. ಬಟ್ ದೇವರ ವಾಕ್ಯ ಹೇಳ್ತದೆ, ನೀನು ಪ್ರಯಾಸ ಪಟ್ಟು ಬರುವುದು ದೇವರಿಗೆ ಇಷ್ಟ. ನಾನು ಕೂಡ ಬೆಳಿಗ್ಗೆ ಕಾರ್ ಹತ್ತಿ ಬರುತ್ತಿರುವಾಗ ನಾನು ಯೋಚನೆ ಮಾಡಿದೆ, ನಾನು ಕೆಲವು ಸರಿ ಬರೋರನ್ನ ಗದರ್ತೀನಿ. ಒಂದು ವೇಳೆ ನಾನೊಬ್ಬ ವಿಶ್ವಾಸಿಯಾಗಿ ಇಷ್ಟು ದೂರದಲ್ಲಿ ಇದ್ದಿದ್ದಲ್ಲಿ ನಾನು ಬರ್ತಿದ್ದ ಟೈಮಿಗೆ ಸರಿಯಾಗಿ ಅಂತ ನಾನೇ ಪ್ರಶ್ನೆ ಹಾಕ್ಕೊಂಡೆ. ಕೆಲವು ಸಾರಿ ಮಿಸ್ಟೇಕ್ ಆಗಿರಬಹುದು, ಕೆಲವು ಸಾರಿ ತಪ್ಪು ಹೋಗ್ತಿತ್ತು, ತಡ ಆಗ್ತಿತ್ತು. ಆದ್ದರಿಂದ ಮತ್ತೊಬ್ಬರನ್ನ ಗದರದೆ ಪ್ರೀತಿಯಿಂದ ಎಚ್ಚರಿಸ್ತಾನೇ ಇರೋಣ ಅನ್ನೋದೇ ನನ್ನ ಗ್ರಹಿಕೆಗೆ ಬಂದದ್ದು. ಹಲ್ಲೆಲೂಯಾ. ಎಲ್ಲವನ್ನು ನಮ್ಮನ್ನೇ ಆ ಸ್ಥಾನದಲ್ಲಿಟ್ಟು ನೋಡೋದಾದರೆ ಪರಿಸ್ಥಿತಿಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಯಾಸ ಬೇಕು. ಇಲ್ಲಿ ಯಾಕೋಬನ ಪ್ರಯಾಸಪಟ್ಟು ಎದ್ದು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಅಂತ ಕೇಳ್ತಾನೆ. ಇವತ್ತು ಆಶೀರ್ವಾದದ ವರ್ಷದ ಕುರಿತಾಗಿ ನಾವು ಮಾತಾಡ್ತಿದ್ದೀವಿ. ದೇವರೇ ನನ್ನ ಆಶೀರ್ವದಿಸಬೇಕು ಅಂತ ಹೇಳಿದ್ರೆ ಯಾಕೋಬನ ಪಟ್ಟಂತಹ ಪ್ರಯಾಸವನ್ನು, ಏಸಾವನ ಪಟ್ಟಂಥ ಪ್ರಯಾಸವನ್ನು ಪಡಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಾನು ಯಾಕೋಬನಾಗಿ ಇವತ್ತು ದೇವರೇ ನಾನು ನಿನ್ನ ಸನ್ನಿಧಿಯಲ್ಲಿ ಪ್ರಯಾಸ ಪಡ್ತೇನೆ ಎಂಬುದಾಗಿ ಒಪ್ಪಿಸಿಕೊಡೋದಾದರೆ ನೆಕ್ಸ್ಟ್ ಏನು ನಡೀತದೆ? 20ನೇ ವಚನ. ಒಂದು ಪ್ರಶ್ನೆನೂ ಆಗ್ತಾರೆ. ಸುಲಭವಾಗಿ ತಂದೆ ತಕವ ತಿಂದ್ಬಿಡ್ತೀನಿ, ಇಸ್ಕೊಳ್ಳಿಲ್ಲ. ಡೌಟ್ ಆಯ್ತು ಅವನಿಗೆ, ಇಷ್ಟು ಬೇಗನೆ ಹೆಂಗೆ ಸಿಕ್ತು ಮಗನೇ? ಹೆಂಗಪ್ಪ ಇವತ್ತು ಸುವಾರ್ತೆ ಸಾರದೆ ನೀನು? ಯಾವ ರೀತಿಯಲ್ಲಿ ಸುವಾರ್ತೆ? ಕೆಲವರು ಹೇಳ್ತಾರೆ, ನಾನು ಎಷ್ಟು ಸುವಾರ್ತೆ ಹೇಳ್ತೀನಿ ಗೊತ್ತಪ್ಪ ಅಷ್ಟೇ, ನಿಂತಾಗಲೆಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ, ದೇವ್ರ ಬಗ್ಗೆ ಮಾತಾಡ್ತೀನಿ, ಸುವಾರ್ತೆ ಹೇಳ್ತೀನಿ ಅಂತ. ಆದರೆ ಪ್ರತಿಫಲ ಕಾಣಲ್ಲ. ನಾನು ಹೇಳ್ತೀನಿ, ನಾನು ಕೆಲವೊಂದು ಕೇಳಿದುಂಟು, ನೀನು ವೈಯಕ್ತಿಕವಾಗಿ ಪ್ರಾರ್ಥಿಸಿ ಅದರ ನಂತರ ನೀನು ಪ್ರಯಾಸ ಪಡದೆ ನೀನು ಸುವಾರ್ತೆನೇ ದಿನ ಪೂರ್ತಿ ಹೇಳ್ತಿದ್ರು, ಪ್ರತಿಫಲ ಕಾಣಲ್ಲ. ಬೇಟೆ ಸಿಗೋದು ಸುಲಭ ಅಲ್ಲ. ಒಂದು ಬೇಟೆ ಆಡಬೇಕು ಅಂದರೆ ಸುಲಭನಾ? ಔತ್ಕೊಂಡು ಹೊಡಿಬೇಕು ತಾನೆ? ಹೌದಾ? ಔತ್ಕೊಂಡು ಕೆಲವು ಸರಿ ಮಾಡಬೇಕಾಗ್ತದೆ. ಆತ್ಮಗಳ ಆದಾಯನ ಔತ್ಕೊಂಡೆ ಅವನು ಹೊಡಿಬೇಕು ಬೇಟೆಗಳನ್ನ. ಪ್ರಾಣಿಗಳ ಭಯ. ಯಾವ ಸಾಧು ಮೃಗವೂ ಕೂಡ, ಸಾಧು ಪ್ರಾಣಿಯು ಇವತ್ತು ಜಿಂಕೆ, ಚಿರತೆ ಇವೆಲ್ಲ ಬೇಟೆಯಾಡಿ ನೋಡಿದಿಲ್ವಾ? ಚಿರತೆ ಸಾಧು ಪ್ರಾಣಿ ಅನಿಸುತ್ತಾ? ಹೌದಾ? ಆದರೆ ಮನುಷ್ಯರ ಹತ್ರಕ್ಕೆ ಹೋಗಿ, ಮನುಷ್ಯರು ಒಂದು ಜಿಂಕೆ ಹತ್ರಕ್ಕೆ ಹೋಗಿ ಏನು ಮಾಡುತ್ತೆ? ಸಾಧುನದು ಓಡೋದಲ್ಲ, ದೂರದಿಂದ ಓಡುತ್ತೆ. ಹತ್ರಕ್ಕೆ ಸಿಗಕಳ್ಳಿ ತಿವಿಯುತ್ತೆ. ಎರಡನೇದಾಗಿ ಕಾಲಲ್ಲಿ ಓಡ ಸಾಯಿಸಿಬಿಡುತ್ತೆ. ಫ್ರಂಟ್ ಕಾಲಲ್ಲಿ ಹೊಡೆಯೋದು, ಅದು ಸಾಯಿಸಿಬಿಡುತ್ತೆ, ಮನುಷ್ಯನ ಸಾಯಿಸಿಬಿಡುತ್ತೆ. ಮತ್ತೆ ಹೇಳ್ತೀನಿ, ಇಂಥವುಗಳನ್ನು ನಾವು ಬೇಟೆ ಆಡಬೇಕು ಅಂದರೆ ಎಚ್ಚರಿಕೆ ಉಳ್ಳವರಾಗಬೇಕು. ಇವತ್ತು ಸುವಾರ್ತೆ ಸಾರೋದು ಅಂದರೆ ಸುಲಭನಾ? ನನ್ನ ಜೊತೆ ಇದ್ದೀರಾ? ಸುವಾರ್ತೆ ಸಾರೋದು ಸುಲಭನಾ? ಸುಲಭ ಅಲ್ಲ. ಅದಕ್ಕೆ ತಕ್ಕಂತಹ ಪ್ರಾರ್ಥನಾ ಜೀವಿತ ಇರಬೇಕು. ಅದಕ್ಕೆ ಬೇಕಾದ ಆತ್ಮಭಾರ ಇರಬೇಕು. ದೇವರೇ, ನಾನು ತಂದೆ ಹೇಳಿರುವ ಪ್ರಕಾರ ನಿನ್ನ ಬಳಿಗೆ ನಾನು ಊಟ ತರಲಿಕ್ಕೋಸ್ಕರ ನಾನು ಪ್ರಯಾಸ ಪಡ್ತೇನೆ. ತಂದೆ ನಿನ್ನಿಂದ ಬಂದಂಥ ಅಪ್ಪಣೆ ಇದು, ನಾನು ನೆರವೇರಿಸ್ತೇನೆ. ಈ ತಬಕದಲ್ಲಿ ಸೇವೆ ಮಾಡುವಂಥರಾಗಿರಬೇಕು. ಕೆಲವರು ಅದನ್ನು ಮಾಡಿದ್ದಾರೆ, ಕೆಲವರು ಆತ್ಮಗಳ ತಂದು ಸೇರಿಸಿದ್ದೀರಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ಏನಾಗ್ತಿದೆ ಅಲ್ಲಿ ನೆಕ್ಸ್ಟು? ಇಷ್ಟು ಬೇಗ ಹೇಗೆ ಸಿಕ್ತು ಮಗನೇ ಅಂತ ಕೇಳಿದಾಗ ಅವನು ಹೇಳ್ತಿದ್ದಾನೆ, ನಿನ್ನ ದೇವರಾದ ಯೆಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು. ದೇವರಾದ ಯೆಹೋವನು
ನನ್ನ ಎದುರಿಗೆ ಬರಮಾಡಿದ್ರ ಇಲ್ಲ, ಇರೋದ್ರಲ್ಲಿ ಹಿಡ್ಕೊ ಬಂದಾವ. ಬಟ್ ಒಪ್ಕೋಬೇಕಾದ್ದೇನು, ಕಾಡ್ಗೋಗಿ ಅರಣ್ಯದಲ್ಲಿ ಬೇಟೆ ಆಡುವಂಥ ಕೆಪಾಸಿಟಿ ನನಗಿಲ್ಲ. ಆದರೆ ಸಾಧಾರಣವಾದ ಮಾಂಸವನ್ನೇ ಬೇಟೆ ಮಾಂಸದಂತೆ ಅಡುಗೆ ಮಾಡುವಂಥ ಸಭೆ ನನಗೆ ಗೊತ್ತು. ಯಾಕೋ ಬೆಳಗ್ಗೆ ಮಾತು, ಬೇಟೆ ಮಾಂಸ ತಂದು ಅಡುಗೆ ಮಾಡೋದಂತೂ ನಂಗೆ ಗೊತ್ತಿಲ್ಲ. ಆದರೆ ಸಾಧಾರಣವಾದ ಮಾಂಸನ ಬೇಟೆ ಮಾಂಸ ಥರ ಅಡುಗೆ ಮಾಡೋ ಸಭೆ ನನಗೆ ಗೊತ್ತು. ಯಾರದು? ರೆಬೆಕ್ಕಳು ನನಗೆ ಗೊತ್ತು. ಆದ್ದರಿಂದ ಸಾಧಾರಣವಾದ ಮಾಂಸನೇ ತಗೊಬಂದು ರೆಬೆಕ್ಕಳಿಗೆ ಕೊಟ್ಟದ್ರಿಂದ ಅದು ಬೇಟೆ ಮಾಂಸವಾಗಿ ರುಚಿ ಪದಾರ್ಥವಾಗಿ ಬದಲಾಯಿಸಿಬಿಟ್ಲು. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ದೇವರೇ ನನ್ನ ಕಣ್ಣು ಮುಂದೆ ಬರಮಾಡಿದ್ರು. ಅವಳೇ ಯಾರು ಗೊತ್ತಾ? ರೆಬೆಕ್ಕಳು. ಯಾರು ಬಂದು ಈ ಐಡಿಯಾ ಎಲ್ಲ ಕೊಟ್ಟಿದ್ದು? ರೆಬೆಕ್ಕಳು. ದೇವರೇ ಅಂತ ನನ್ನ ಮುಂದೆ ಬರಮಾಡಿದ್ರು. ದೇವರೇ ಮಾಡಿದ್ದು ಈ ಕಾರ್ಯವನ್ನು. ಮುಂದೆ ಹೋಗೋಣ. ಇಸಾಕನು ಅವನಿಗೆ, ಕಂದ, ನನ್ನ ಬಳಿಗೆ ಬಾ, ನೀನು ನನ್ನ ಮಗನಾದ ಏಸಾವನೋ ಅಲ್ಲವೋ, ನಿನ್ನನ್ನು ಮುಟ್ಟಿ ತಿಳ್ಕೊಳ್ಳಬೇಕು. ಅಷ್ಟಕ್ಕೆ ನಿಲ್ಲಿಸಿ ಬಿಡಲ್ಲ, ನಿನ್ನ ಟೆಸ್ಟ್ ಮಾಡ್ತಾನೆ, ದೇವರನ್ನ ಪರೀಕ್ಷೆ ಮಾಡ್ತಾನೆ. ಸುವಾರ್ತೆ ಸಾರಿ ಒಬ್ಬಳನ್ನ ಕರ್ಕೊಂಬರ್ತೀಯ, ಅವ್ರ ಮುಂದೆನೇ ನಾನು ನಿನ್ನ ಬೈದ್ಬಿಟ್ರೆ ಹೆಂಗಿರುತ್ತೆ? ಸುವಾರ್ತೆ ಹೇಳಿ ಒಬ್ಬರು ಕರ್ಕೊಂಬಂದ್ರಿ, ಪಕ್ಕದಲ್ಲಿ ನಿಂತಾರೆ ಅವರು. ಆಗಳಿಗೆ ನಿನ್ನ ಅವ್ರ ಮೊಕ್ಕದ ಮುಂದೆ ನೀನು ಚೆನ್ನಾಗಿ ಬೈದ್ಬಿಡ್ತೀನಿ, ನಿನ್ನ ಅವಮಾನ ಪಡಿಸ್ಬಿಡ್ತೀನಿ. ಏನು ಮಾಡ್ತೀವಿ ಈಗ? ಈ ಹೊಸದಾಗಿ ಬಂದವ್ರ ಮುಂದೆ ನನ್ನ ಅವಮಾನ ಮಾಡಿಬಿಟ್ಟಲ್ಲ ಫಾಸ್ಟ್. ಬೇಸರ ಆಗುತ್ತಾ? ಆಗುತ್ತೆ, ಭಾಳ ಬೇಜಾರಾಗುತ್ತೆ. ಬೇಜಾರಾದರೂ ಪರವಾಗಿಲ್ಲ, ಒಡೆಯೋದೊಂದು ಬಾಕಿ ತಿರ್ಕೊಂಡು ಚಚ್ಬಿಟ್ಟು ಹೊಂಟೋಗ್ತಾರೆ. ಬಟ್ ಇದೇನು ನಡೆಸಿದೆ? ದೇವ್ರು ಪರೀಕ್ಷೆ ಮಾಡ್ತಾರೆ ನಿನ್ನ. ಬಾ, ನಾನು ಮುಟ್ಟು ನೋಡ್ತೀನಿ. ಯಾಕೋಬ ಒಂದು ವೇಳೆ ತಂದೆ ಬಳಿಗೆ ಹೋದ, ಗಮನಿಸ್ರಿ, ಹೋದ, ಮುಟ್ಟು ನೋಡ್ತಿದ್ದಾನೆ. ಅವನ ವಾಯ್ಸು ಕೂಡ ಯಾಕೋ ಬಂದು ಭಯದಲ್ಲಿ ಇವನು ಶೇಕ್ ಆಗಿರ್ತಾನೆ ಇಲ್ವಾ? ನಡಗಿರ್ತಾನೆ. ನಡುಕ ಉಂಟಾಗಿರುತ್ತೆ. ಅಪ್ಪ ನಾನು ಮುಟ್ಟು ನೋಡ್ತೀನಿ ಅಂತ ಬೇರೆ ಅಂತಾರೆ. ಒಂದೊಂದು ಬೆಳ್ಳಿಗೂ ಹಾಕಕ್ಕಾದ ಆಡಿನ ಚರ್ಮನ ಮುಂದಕ್ಕೆ ಬಂದವ್ರು ನೋಡ್ಬೋದಿತ್ತು. ಆದರೆ ಎಲ್ಲೆಲ್ಲಿ ಮುಟ್ಟು ನೋಡ್ತಾರೆ ಅಲ್ಲಿ ಮಾತ್ರ ಕಟ್ಕೊಂಡು ಯಾಮಾರಿಸ್ಲಿಕ್ಕೆ ಪ್ರಯತ್ನ ಮಟ್ಟ. ಮುಟ್ಟಿ ನೋಡ್ತಾನೆ. ಆ ಪ್ರಯಾಸ, ಮತ್ತೆ ಹೇಳ್ತೀನಿ, ಅದರ ಪ್ರಯಾಸವನ್ನು ನೋಡ್ತಿದ್ದಾನೆ. ಆ ಒಂದು ನಡುಕ ಇದ್ದರೂ ಕೂಡ, ಭಯದಲ್ಲೂ ಕೂಡ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಇವತ್ತು ದೇವ್ರ ಮುಂದೆ ನಿಂತ್ಕೊಳ್ಳಿಕ್ಕೆ ನನಗೆ ಅನೇಕ ತಡೆಗಳಿರ್ಬೋದು. ಹೆಂಗಪ್ಪ ನಿನ್ನ ಮುಂದೆ ನಾನು ನಿಂತ್ಕೊಳ್ಳಿ, ಹೆಂಗಪ್ಪ ನಾನು ಮುಟ್ಟು ನೋಡಿ ಒಂದು ವೇಳೆ ಗೊತ್ತಿತ್ತಾಗ್ಬಿಟ್ರೆ? ನಾನು ಅಂಥ ಪ್ರಯಾಸ ಪಟ್ಟಿಲ್ಲ, ಸಣ್ಣ ಪ್ರಯತ್ನವೇ ನಾನು ಪಟ್ಟಿದ್ದೀನಿ. ಇವತ್ತು ದೊಡ್ಡ ಪ್ರಯತ್ನಗಳು ಪಡೋಲ್ಲ. ನಿಮ್ಗೆ ಗೊತ್ತಾ? ಬೆಟ್ಟ ಗುಡ್ಡ ಕಾಡು ಪ್ರದೇಶಗಳಲ್ಲಿ ಅಲೆದು ಸೇವೆ ಮಾಡುವಂಥವ್ರನ್ನ ನೋಡಿದ್ರ? ಕ್ರೂರವಾದ ಜನರ ಮಧ್ಯದಲ್ಲಿ ಸೇವೆ ಮಾಡುವಂಥ ಜನರು, ಕಾಡು ಪ್ರಾಣಿಗಳು ತಿರುಗುವಂಥ ಸ್ಥಳದಲ್ಲಿ ತಿರುಗಾಡಿ ಹೋಗಿ ಸೇವೆ ಮಾಡಿದಂಥ ಸೇವಕರು, ವಿಶ್ವಾಸಿಗಳು ಪಟ್ಟಣ ತಿರುಗಿ ಸಿಕ್ಕಂಥ ಸಣ್ಣ ಅಮೌಂಟ್ನ ಕರ್ತನಿಗಾಗಿ ಕೊಟ್ಟು, ಸೇವೆಗಾಗಿ ಕೊಟ್ಟು, ಎಷ್ಟೋ ಕಡೆ ಹೋಗಿ ಪ್ರಯಾಸಪಟ್ಟು ಸೇವೆ ಮಾಡ್ತಿದ್ದಾರೆ. ಅಂಥ ಸೇವೆ ನಾನು ನೀನು ಮಾಡ್ತಾ ಇಲ್ಲ. ಇರೋ ಜಾಗದಲ್ಲೇ ಸಿಕ್ಕಂಥ ಜನರನ್ನೇ ಕರ್ತನ ಬಳಿಗೆ ನಡೆಸುವಂಥ ಪ್ರಯತ್ನ ಯಾಕೋಬನ ಹಾಗೆ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಇದನ್ನೂ ಕೂಡ ನಾವು ಸರಿಯಾಗಿ ಮಾಡದೆ ತಂದೆ ಮುಂದೆ ಹೇಗೆ ಹೋಗಿ ನಿಂತುಕೊಳ್ಳಿಕ್ಕೆ ಸಾಧ್ಯ? 2 ಆಡಿನ ಮರಿಗಳಿಲ್ಲದೆ ತಂದೆಯನ್ನು ಸಂಸೋದು ಸುಲಭ ಅಲ್ಲ, ಕಷ್ಟ. ಹೋಗ್ತಾನೆ, ಪರೀಕ್ಷೆ ಮಾಡ್ತಾರೆ. ಆಗ ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಇಸಾಕನು ಅವನನ್ನು ಮುಟ್ಟಿ ನೋಡಿ 22ನೇ ವಚನದಿಂದ ಓದ್ತಾರೆ, ಗಮನಿಸ್ರಿ. ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡಂತೆ. ಖಚಿತಪಡಿಸ್ಕೊಂಡ, ಅಂದುಕೊಳ್ಳೋದು ಏನು, ಖಚಿತಪಡಿಸ್ಕೊಂಡ್ರೆ ಏನು? ಡೌಟ್ ಇದೆ ಅವನಿಗೆ, ಕ್ಲಿಯರ್ ಇಲ್ಲ, ಕ್ಲಾರಿಟಿ ಇಲ್ಲ, ಅಂದುಕೊಂಡಿದ್ದಾನೆ. ಒಂದು ವೇಳೆ ಅವನೇ ಇರ್ಬೋದೇನೆ, ಅವನು ಬಿಡು ಅಂತ ಅಂದುಕೊಂಡ್ರು ಅಷ್ಟೇ. ಇವತ್ತು ನನ್ನನ್ನು ನಿನ್ನನ್ನು ಅಷ್ಟೇ, ಯೇಸುವಿನ ನಾಮದಲ್ಲಿ ನಾನು ಬರುವಾಗ ಯೇಸು ಸ್ವಾಮಿ ನನ್ನ ಬಳಿ ಬಂದಿಲ್ಲ. ಯಾಕೆಂದರೆ ಪಕ್ಕದಲ್ಲೇ ಕೂತಾರೆ. ತಂದೆ ಬಳಿ ಪಕ್ಕದಲ್ಲಿ ಯಾರಿರೋದು? ಯೇಸು ಕೂತಿದ್ದಾನೆ. ಇವರು ಇಲ್ಲೇ ಇದ್ದಾನೆ. ಇವ್ರು ಯಾರು? ಯೇಸು ಸ್ವಾಮಿ ಹೆಸರು ಬರ್ತಾವನಲ್ಲ, ಇವನು ಯೇಸು ಸ್ವಾಮಿನೇ ಇರಬೇಕೇನೋ ಅಂದುಕೋತಾನೆ. ಯಾರನ್ನ? ನನ್ನನ್ನು, ನಿನ್ನನ್ನು. ಯೇಸುವಿನ ಹಾಗೆ ಇವತ್ತು ಕ್ರಿಸ್ತನ ಸಾರೂಪ್ಯವನ್ನು ಹೊಂದಿಕೊಂಡಂಥ ನಮಗೆ ಯೇಸುವಿನ ನಾಮದಲ್ಲಿ ಹೋಗುವಾಗ ಹಿರಿ ಮಗ ಯಾರು? ಬೈಬಲ್ ಪ್ರಕಾರ ಯೇಸು. ಹೊಸ ಒಡಂಬಡಿಕೆ ಹಿರಿ ಮಗ ಯಾರು? ಯೇಸು ಸ್ವಾಮಿ. ಸಹೋದರರು ಯಾರು? ನಾವುಗಳು. ಈ ರೀತಿಯಲ್ಲಿ ನಮ್ಮನ್ನು ದೇವರು ಎದುರು ನೋಡ್ತಿದ್ದಾರೆ. ಯೇಸುವಿನ ಹೆಸರಿನಲ್ಲಿ ನಾನು ಹೋಗಬೇಕು ಅಂತೇಳಿ ಹೋದಾಗ ಸ್ವರವೇನೋ ಯಾಕೋಬನದು, ಆದರೆ ಕೈಗಳು ಅವನ ಇಸಾಕಂದು ಅಂತ ತಿಳ್ಕೊಂಡು ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮವುಳ್ಳವುಗಳಾಗಿದ್ದರಿಂದ
ಏನು ಮಾಡಿದನು? ಆಶೀರ್ವಾದ ಮಾಡಿದ್ರು. ಎಲ್ಲರೂ ಹೇಳ್ರಿ, ಆಶೀರ್ವದಿಸಿದನು. ಆಶೀರ್ವಾದ ಮಾಡಿಬಿಟ್ರು. ಈ ರೀತಿಯಾದ ಆಶೀರ್ವಾದವನ್ನು ಹೊಂದಲಿಕ್ಕೆ ಆತನ ಪಟ್ಟಂಥ ಪ್ರಯಾಸವನ್ನು ನೋಡ್ರಿ. ಇವತ್ತು ನಾನು ದೇವರೇ ನಿನ್ನಿಂದ ಆಶೀರ್ವದಿಸಲ್ಪಡಬೇಕು ಅನ್ನುವಂಥ ಆಸೆ ನಿನಗಿದ್ದರೆ ಇವತ್ತಿನಿಂದಲೇ ನೀನು ಮನಸ್ಸು ಮಾಡು, ದೇವರೇ ನಾನು ರೆಬೆಕ್ಕಳು ಹೇಳಿದಂಥ ಕಾರ್ಯವನ್ನು ಯಾಕೋಬನ ಭಯ ಇದ್ದರೂ ಹೇಗೆ ಮಾಡಿದ್ರು ನಾನು ಮಾಡ್ತೀನಿ ಸ್ವಾಮಿ. ಸಭೆಗೆ ಹೇಳಿದ್ದನ್ನು ನಾನು ಖಂಡಿತವಾಗಿ ಜವಾಬ್ದಾರಿ ತೆಗೆದುಕೊಳ್ತೀನಿ. ಇವತ್ತು ತಿಮೋಥೆ ಕ್ಲಾಸ್ ನಡೀತಿದೆ. ಒಂದು ಕಷ್ಟನೇ, ಕೆಲವು ಕಾರ್ಯಗಳಲ್ಲಿ ಕೆಲವು ಇಷ್ಟದ ವಿಷಯಗಳನ್ನ ಬಿಟ್ಟು ಕೂತ್ಕೊಳ್ಳೋದು ಕಷ್ಟನೇ. ಕಲಿತ ನಂತರ ನೀನು ಹೋಗಿ ಒಂದು ಮನೆ ಸಭೆ ಸ್ಟಾರ್ಟ್ ಮಾಡೋದು ಕಷ್ಟನೇ. ಆದರೂ ನೀನು ಮಾಡಲಿಕ್ಕೆ ಮನಸ್ಸು ಮಾಡುವಾಗ ತಂದೆ ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೇಲೆ ತಂದೆ ನಿನ್ನನ್ನು ಆಶೀರ್ವದಿಸ್ತಾರೆ. ಏನಂತ ಆ ಆಶೀರ್ವಾದಗಳು ಗಮನಿಸ್ತೀವಿ ಈಗ. ನೀನು ನಿಜವಾಗಿ ನನ್ನ ಮಗನಾದ ಏಸಾವನೋ ಎಂದು ಕೇಳಿದ್ದಕ್ಕೆ ಯಾಕೋಬನು ಹೌದು ಎನ್ನಲು ಇಸಾಕನು ಆ ಪದಾರ್ಥವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ, ನೀನು ತನ್ನ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದನು. ಸೊ ಪುನಃ ಒಂದು ಆಜ್ಞೆ ಮಾಡಿದ್ರು. ಈಗ ಮಾಡಿದೆಯಲ್ಲ ಅಡುಗೆ, ಅದೆಲ್ಲವನ್ನ ನನ್ನ ಹತ್ತಿರಕ್ಕೆ ತಗೊಂಡು ಹತ್ತಿರಕ್ಕೆ ತಂದದ್ದು ರೆಬೆಕ್ಕಳು, ಯಾಕೋಬನು. ತಂದೆಯ ಹತ್ತಿರಕ್ಕೆ ತಂದದ್ದು ಯಾಕೋಬನ, ರೆಬೆಕ್ಕಳ, ಯಾಕೋಬ. ಬೆಳೆಸುವಂತಹ ಪ್ರಿಪೇರ್ ಮಾಡುವಂಥ ಜವಾಬ್ದಾರಿ ನನ್ನದು, ಸಭಾಪಾಲಕನಾದ ನನ್ನದು, ಸಭೆಯದು. ಆದರೆ ತಂದೆಯ ಬಳಿ ಇನ್ನೂ ಹತ್ತಿರಕ್ಕೆ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ಯಾರು ಗೊತ್ತಾ? ನಮ್ಮೊಬ್ಬೊಬ್ಬರದು. ತೀರ್ಮಾನ ಮಾಡಿರಿ. ಇದರಿಂದಲೇ ಎಷ್ಟು ಜನ ಚದರಿ ಹೋಗಿದ್ದಾರೆ. ನಾನು ಒಬ್ಬ ವಿಶ್ವಾಸಿಯನ್ನು ಸಭೆಗೆ ನಡೆಸ್ಬಿಟ್ಟು ಅಂತ ತಕ್ಷಣ ಪಾಸ್ಟ್ ನೋಡ್ಕೊತಾರೆ, ನೋ, ಇಲ್ಲ. ಬೆಳೆಸೋ ಜವಾಬ್ದಾರಿ ನಂದು. ಹತ್ತಿರಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿ ತಂದೆಗೆ ಹತ್ತಿರವಾಗಿ ನೀನು ಹತ್ತಿರವಾಗಿದ್ದರೆ ತಾನೇ ಅವ್ರ ಹತ್ತಿರ ನಡೆಸಲಿಕ್ಕೆ ಸಾಧ್ಯ. ನಾನು ದೇವರಿಗೆ ಹತ್ತಿರವಾಗಿದ್ದೀನ. ನನ್ನ ಸ್ವಭಾವಗಳೇ ದೇವರಿಂದ ದೂರವಾಗ್ತಿರುವಾಗ, ನನ್ನ ಸ್ವಭಾವಗಳೇ ಮತ್ತೊಬ್ಬರು ದೇವರ ದೂಷಣೆ ಮಾಡುವ ರೀತಿಯಲ್ಲಿ ಇರುವುದಾದರೆ ನಾನು ಮತ್ತೊಬ್ಬರನ್ನು ಅಥವಾ ಹೊಸ ವಿಶ್ವಾಸಿಗಳನ್ನು ತಂದೆಯ ಬಳಿಗೆ ಹೇಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ? ನನ್ನ ಆಶೀರ್ವಾದ ಮಾಡಬೇಕಾ? ತಂದೆ ಕೇಳ್ತಿದ್ದಾರೆ, ಹತ್ತಿರ ತಗೊಂಬ. ಯಾವುದನ್ನು? ಆ ಬೇಟೆಯಾಡಿ ತಂದೆಲ್ಲ ಮಾಂಸ, ಆ ಊಟ, ರುಚಿ ಪದಾರ್ಥ ನನ್ನ ಹತ್ತಿರ ತಗೊಂಡು ಬಾ. ನೀವು ತೀರ್ಮಾನ ಮಾಡಿರಿ. ಇವತ್ತು ಅಟ್ಲೀಸ್ಟ್ ಇನ್ನು ಮೇಲಾದರೂ ಒಬ್ಬ ವ್ಯಕ್ತಿಗೆ ಸುವಾರ್ತೆ ಸಾರಿದ್ದೀನಿ, ಅವರು ಸಭೆಗೆ ಬಂದಿದ್ದಾರೆ, ಒಂದು ಸರಿ ಬಂದು ಹೋಗಿದ್ದಾರೆ, 2 ಸರಿ ಬಂದು ಹೋಗಿದ್ದಾರೆ, ಅಥವಾ ಇನ್ನೂ ಸಭೆಗೆ ಬಂದಿಲ್ಲ ಅನ್ನೋದಾಗಿದೆ. ನೀನು ಪ್ರಯಾಸ ಪಡೋರನ್ನ ಹತ್ತಿರಕ್ಕೆ ತರುವುದಕ್ಕೋಸ್ಕರ ಅವ್ರಿಗೆ ನೀನು ಪ್ರಾರ್ಥನೆ ಮಾಡು. ಸುಮ್ಮನೆ ವ್ಯರ್ಥ ಆಗೋದಿಲ್ಲ ನಿನ್ನ ಸುವಾರ್ತೆ. ಸಭೆಗೆ ಒಂದು ಸಾರಿ ಬಂದು ಏನೋ ಹೊಟ್ಟೋಗಿರೋದನ್ನು ಬಿಟ್ಬಿಡ್ಬೇಡ. ಅಷ್ಟಕ್ಕೆ ನೀನು ಪ್ರಾರ್ಥನೆ ಮಾಡು, ದೇವರೇ ನಾನು ಅವ್ರನ್ನ ಹತ್ತಿರಕ್ಕೆ ತರಬೇಕು, ನನಗೆ ಸಹಾಯ ಮಾಡು. ಇದು ಯಾಕೋಬನ ಪ್ರಯಾಸ. ಕಾರಣ ಮುಂದೆ ನಿನ್ನ ಆಶೀರ್ವಾದ ಅದರಲ್ಲೇ ಅಡಕವಾಗಿದೆ. ತಂದೆಯ ಬಳಿಗೆ ನೀನು ಹತ್ತಿರಕ್ಕೆ ತಂದ್ರೇ ಅವ್ರು ನಿನ್ನ ಆಶೀರ್ವಾದ ಮಾಡೋದು. ಡೌಟ್ ಇದೆ, ಅಂದ್ಕೊಂಡಿದ್ದಾನೆ. ಆದರೂ ಪುನಃ ಕೇಳ್ತಾನೆ, ನೀನು ನಿಜವಾಗ್ಲೂ ಯಾಕೋಬನ ಏಸಾವನ ಅಂತ ಕೇಳ್ತಾನೆ. ಹೌದು ಅಪ್ಪ ಅಂತ ಹೇಳಿದಾಗ, ಪರವಾಗಿಲ್ಲ, ಊಟ ತಗೊಂಬ. ಅದರ ನಂತರ ಏನಾಗ್ತದೆ? ಆಮೇಲೆ ಅವನ ತಂದೆಯಾದ ಇಸಾಕನು ಅವನಿಗೆ, ಮಗನೇ, ನೀನು ಹತ್ತಿರವನ್ನು ನನಗೆ ಮುಂದಿಡು ಎಂದು ಹೇಳಲು ಅವನು ಹತ್ತಿರ ಬಂದು ಅವನಿಗೆ ಮುಂದಿಟ್ಟನು. ಸಾಕು. ಹತ್ತಿರಕ್ಕೆ ಬಂದ, ಕೈಗಿನ ಮುಟ್ಟನ್ನು ತೋರಿಸ್ದ. ಅದಾದ ನಿಜವಾಗ್ಲೂ ನೀನು ಯಾಕೋಬನಿ ಅಂತ ಏಸಾವನ ಅಂತ ಕೇಳ್ದ. ಹೌದು ಅಂತ ಹೇಳ್ದ. ಸರಿ, ಊಟ ತಗೊಂಬ ಅಂತ ಊಟನೂ ತಂದ, ಊಟನೂ ಮಾಡ್ದ. ಈಗ ಪುನಃ ಒಂದು ಟೇಸ್ಟ್ ಇರ್ತಿದ್ದಾನೆ. ನೀನು ಬಂದು ಹತ್ತಿರಕ್ಕೆ ಬಂದು ನನಗೆ ಮುದ್ದಿಡು. ಎಷ್ಟು ಜನ ಯೇಸು ಸ್ವಾಮಿಗೆ ಹತ್ತಿರಕ್ಕೆ ಹೋಗಿ ಮುದ್ದಿಡೋದು ಅಂದ್ರೆ ಅರ್ಥ ಏನು ಹೇಳಿ? ಮುತ್ತು ಕೊಡೋದು ಪ್ಲಸ್ ಹಗ್ ಮಾಡೋದು. ದೇವರ ಎದೆಗೆ ಒರಗುವಂತಹ, ತಂದೆಯ ಎದೆಗೆ ಒರಗುವಂತಹ ಪ್ರಾರ್ಥನಾ ಜೀವಿತ, ಆತ್ಮಿಕ ಜೀವಿತ ಇವತ್ತು ನಮಗೆ ಎಷ್ಟು ಜನರಲ್ಲಿ ಕಾಣ್ತದೆ? ನಾನು ಹೇಳ್ತೀನಿ, ತುಂಬ ಜನರಲ್ಲಿ ಅಂತ ಒಂದು ದೇವರಿಗೆ ಹತ್ತಿರವಾದಂಥ ಒಂದು ಸಂಬಂಧ ಇಲ್ಲ. ದೇವರನ್ನು ಪ್ರೀತಿಸ್ತೀರಿ, ದೇವರನ್ನು ನಂಬಿದ್ದೀರಿ. ಆದರೆ ಈಗ ದೇವರ ಆಸೆ ಏನು ಗೊತ್ತಾ? ನಾನು ನಿನ್ನ ಆಶೀರ್ವದಿಸಬೇಕು 2026 ಅಂದರೆ ನೀನು ಮಗನೇ, ನೀನು ಹತ್ತಿರ ಬಂದು ಅಂದರೆ ದಂಡಕ್ಕೆ ಬಂದು, ದಂಡಕ್ಕೆ ಎಷ್ಟು ದಂಡಕ್ಕೆ ಹೀಗಿಡಬೇಕು, ಅಂಟಿಕೊಂಡ ಬಣ. ಪಕ್ಕದ ನೋಡಿ ಕೇಳಿ, ದೇವ್ರಿಗೆ ಹತ್ತಿರವಾಗಿದ್ದಾರೆ ನೀವು ಅಂತ ಏನು ಹೇಳಿದ್ರು? ನಮ್ಮೂರೇ ದೂರ ಪಡಿಸ್ತಾರೆ ಚರ್ಚ್ಗೆ. ನೀನು ದೇವ್ರಿಗೆ ಬೇರೆ ಹತ್ತಿರವಾಗಕ್ಕಂತ ನಮ್ಮೂರು ಎಷ್ಟು ದೂರ ಗೊತ್ತಾ? ಹಾಗೆ ನಾನು ದೇವ್ರಿಗೂ ಅಷ್ಟು ದೂರ. ದೇವ್ರಿಗೆ ಏನಾಗಬೇಕು? ನಾವು ಹತ್ತಿರವಾಗಬೇಕಂತೆ. ಈಗ ಹೇಳಿ, ನೀವು ಹೇಳಿ, ಹೇಗೆ ಹತ್ರ ಆಗೋದು? ವೈಯಕ್ತಿಕ ಪ್ರಾರ್ಥನೆ. ಗುಡ್.